ಬಿಗ್ ಬಾಸ್ ಭವ್ಯ ಗೌಡನೇ ಬರಿ ಓಳು ಏನು ಸಾಂಗ್ ರೀ, ಏನು ಮ್ಯಾಚ್, ಏನು ಲಿರಿಕ್ಸು, ಅಪ್ಪಪ್ಪಪ್ಪ ಅವ್ರಿಗೆ ಬಂದಿದ್ದು ಆ ಸಾಂಗ್ ಅಂತೂ ಸಖತ್ತಾಗಿತ್ತು. ನನಗಂತೂ ತುಂಬಾ ಎಂಜಾಯ್ ಮಾಡಿದೆ. ಸೊ ಹೇಗಿತ್ತು, ಯಾರ್ಯಾರ ಸಾಂಗ್ಸು ಯಾರ್ಯಾರಿಗೆ ಸೂಟ್ ಆಯಿತು, ಯಾರ್ಯಾರಿಗೆ ಸೂಟ್ ಆಗಿಲ್ಲ, ಅದ್ರ ಮುಖಾಂತರ ಏನು ತಿಳ್ಸೋಕ್ಕೆ ಟ್ರೈ ಮಾಡೋದು, ಇದೆಲ್ಲ ನೋಡೋಣ. ಸೊ ಇದೇ ವಿಡಿಯೋದಲ್ಲಿ, ಸೊ ಎಲ್ಲೂ ಸ್ಟಾಪ್ ಮಾಡ್ದಿರಾ ಕಂಪ್ಲೀಟಾಗಿ ವಿಡಿಯೋ ನೋಡಿ, ಓಕೆನಾ ಗೈಸ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಈ ಒಂದು ಎಪಿಸೋಡಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಕಂಪ್ಲೀಟ್ ನೆನ್ನೆಯ ಒಂದು ಸಂಡೇ ಎಪಿಸೋಡ್ ರಿವ್ಯೂನ. ಹೇಗಿತ್ತು ನಮ್ಮ ಕಿಚ್ಚ ಸುದೀಪ್ ಅವರ ಒಂದು ಆ ಡಿಸ್ಕಷನ್ ಮತ್ತು ಎಪಿಸೋಡ್ ಮತ್ತು ಆ ಸಾಂಗು, ಆ ಹಿಟ್ಟು ಫ್ಲಾಪ್ ಗೇಮ್ ಆಗಿರ್ಬೋದು, ಮತ್ತು ಈ ಸಾಂಗು ಮುಖಕ್ಕೆ ನೀರು ಎರಚೋದು ಹೇಗಿತ್ತು ಅಂತ ಒಂದೊಂದೇ ಡಿಸ್ಕಸ್ ಮಾಡೋಣ. ಸೊ ಮೊದಲನೇದಾಗಿ ಹಿಟ್ಟು ಫ್ಲಾಪಲ್ಲಂತೂ ನಮ್ಮ ಹನುಮಂತ ಆಲ್ವೇಸ್ ಬ್ಲ್ಯಾಕ್ ಬಸ್ಟರ್ ಹಿಟ್ ಥರನೇ, ಯಾರಿಗೆ ಯಾವಾಗ ಮುಳ್ಳನ್ನು ಮುಳ್ಳಿಂದನೇ ತೆಗಿಬೇಕು ಅದೇ ರೀತಿಯಲ್ಲಿ ಆನ್ಸರ್ ಮಾಡೋದು. ಜಾಣನಿಗೆ ಮಾತಿನ ಪೆಟ್ಟು, ಕೋಣನಿಗೆ ದೊಣ್ಣೆ ಪೆಟ್ಟು ಅನ್ನೋ ಥರ ದೊಣ್ಣೆಲೂ ಕೊಟ್ಟು ಹೇಳಿದ್ರೆ ಸಖತ್ತಾಗಿತ್ತು ಮಾತ್ರ ಹನುಮಂತದ ರೆಸ್ಪಾನ್ಸು. ಹನುಮಂತ ರಾಕ್ ರಜತ್ ಶಾಕ್ ಅನ್ನೋ ಥರ ಇತ್ತು. ಅವ್ರು ನೋಡ್ತಿದ್ದಿದ್ದು ನೋಟನೋ ಒಳ್ಳೆ ಹಿಂಗೆ ತಿಂದು ಮಂಗನಂಗೆ ಥರ ಇತ್ತು ಅವ್ರ ಮುಖದ ರಿಯಾಕ್ಷನ್ನು. ಸಖತ್ತಾಗಿತ್ತು ನನ್ನ ಎಪಿಸೋಡ್ ಮಾತ್ರ. ಸೊ ಯಾರ್ಯಾರು ಯಾವ್ಯಾವ ಥರ, ಯಾರು ಹಿಟ್ ಕೊಟ್ಟಿದ್ದು ಇಷ್ಟ ಆಯಿತು, ಯಾರು ಫ್ಲಾಪ್ ಕೊಟ್ಟಿದ್ದು ಇಷ್ಟ ಆಯಿತು. ಸೊ ಒಂದಂತೂ ರಿಯಲೈಸ್ ಆಯಿತು, ಎಲ್ಲರ ತಲೆಯಲ್ಲಿ ಇವಾಗ ಮಂಜಣ್ಣ ಒಂಥರ ಟಾರ್ಗೆಟಾಗಿ ಕೂತ್ಬಿಟ್ಟಿದ್ದಾರೆ ಅನ್ನೋದಂತೂ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಯಾಕಂದರೆ ಅಲ್ಲಿರೋರಲ್ಲಿ ಬೇರೆ ಯಾರನ್ನೂ ಚೂಸ್ ಮಾಡೋಕ್ಕೆ ಇಷ್ಟಪಡಲ್ಲ. ಸೊ ಲೀಸ್ಟ್ ಕಾರ್ನರ್ ಅಂತ ಹೇಳಿದ್ರೆ ಮಂಜಣ್ಣ ಮಾತ್ರ. ಸೊ ಹಾಗಾಗಿ ಮಂಜು ಈಸ್ ಅನ್ ಈಸಿ ಟಾರ್ಗೆಟ್, ಈಸಿ ನೇಮ್ ಫಾರ್ ದಿಸ್ ವೀಕ್ ಅಂತಲೇ ಹೇಳ್ಬೋದು. ಆದಮೇಲೆ ನೆಕ್ಸ್ಟು ರಜತ್ ಅವ್ರು ತೊಗೊಳ್ತಾರೆ ಯಾರು ಫ್ಲಾಪು ಯಾರು ಹಿಟ್ ಅಂತ ಹೇಳ್ಬಿಟ್ಟು. ಸಡನ್ನಾಗಿ ಫ್ಲಾಪ್ ಅಂತ ಧನರಾಜ್ ಅವ್ರ ಹೆಸರನ್ನ ಹಾಕ್ಬಿಡ್ತಾರೆ. ಹಿಟ್ ಅನ್ನೋ ಜಾಗಕ್ಕೆ ಅವರ ಕ್ಲೋಸ್ ಫ್ರೆಂಡ್ ತ್ರಿವಿಕ್ರಮ್ ಅವ್ರ ಹೆಸರನ್ನ ತೊಗೊಳ್ತಾರೆ. ಅದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನೀವೇ ತಿಳಿಸಿ. ಸೊ ನನಗೆ ರಜತ್ ಅವ್ರದ್ರಲ್ಲಿ ಎಲ್ಲ ಗುಣನೂ ಇಷ್ಟ ಆಗುತ್ತೆ, ತುಂಬಾ ಇಷ್ಟ. ಒಳ್ಳೆಯ ಸಖತ್ತಾಗಿ ಮಾತಾಡ್ತಾರೆ, ಹಾನೆಸ್ಟಾಗಿ ಮಾತಾಡ್ತಾರೆ, ಏನಿದೆಯೋ ಅದನ್ನು ಮುಖದ ನೀಟಿಗೆ ಹೇಳ್ತಾರೆ, ನೇರವಾಗಿ ಹೇಳ್ತಾರೆ, ಮುಖಕ್ಕೆ ಹೊಡೆದಂಗೆ ಹೇಳ್ತಾರೆ. ಅದೆಲ್ಲ ಓಕೆ. ಅದು ಯಾಕೆ ಬರೀ ಬೇರೆಯವ್ರ ಹತ್ರ ಮಾತ್ರ? ಅದೇನೋ ಹೇಳ್ತಾರಲ್ಲ, ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅನ್ನೋ ಥರ. ಸೊ ಇಲ್ಲಿ ಏನಾಗ್ತಿದೆ ಅಂದರೆ, ಬರುವಾಗ ಒಳ್ಳೆ ಮಾಸ್ ಥರ ಎಂಟ್ರಿ ಕೊಟ್ಟು, ಬಾಸ್ ಥರ ಎಂಟ್ರಿ ಕೊಟ್ಟು, ಇಲ್ಲಿ ಯಾರ್ದೋ ಫ್ರೆಂಡ್ಶಿಪ್ ಮಾಡಿ, ಇಲ್ಲಿ ಯಾರಿಗೋಸ್ಕರನೋ ಅವ್ರು ಅನ್ನೋ ಮಾತುಗಳೆಲ್ಲ ಅನ್ನಿಸ್ಕೊಂಡು, ಅದೇನದು ಅಟ್ಲೀಸ್ಟ್ ಫ್ರೆಂಡ್ ಅಂತ ಹೇಳಿದ್ಮೇಲೆ ಒಳ್ಳೇದಕ್ಕೂ ಇರಬೇಕು ಕೆಟ್ಟದಕ್ಕೂ ಇರಬೇಕು. ಇಲ್ಲಿ ನೋಡ್ತಾ ಹೋದರೆ ತ್ರಿವಿಕ್ರಮ್ ಎಂತಿಂತ ಮಾತಾಡ್ತಾರೆ. ಫಸ್ಟ್ ಆಫ್ ಆಲ್ ಈ ಮನುಷ್ಯನೇ ಆ ಭಾಷೆ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಇವ್ರಿಗೇನು ಹೊಸ್ತಲ್ಲ ಅಂತ ಅನ್ಸುತ್ತೇನೋ ಗೊತ್ತಿಲ್ಲ. ಸೊ ಬಟ್ ಏನೇ ಇರಲಿ, ಆ ಥರ ಎಲ್ಲ ಒಂದು ಹೆಣ್ಮಗುಗೆ ಮುಂದೆ ಆ ಥರ ಮಾತಾಡ್ತಾ ಇರುವಾಗ ಅಟ್ಲೀಸ್ಟ್ ಏನೋ ಒಂದು ಹೇಳಿ ಇದಾದರೂ ಟ್ರೈ ಆದರೂ ಮಾಡ್ಬೋದು ನಿಲ್ಲಿಸ್ಲಿಕ್ಕೆ. ಬಟ್ ಹಾಗೆ ಮಾಡಲ್ಲ. ಸೊ ಅದೊಂಥರ ನೋಡೋಕ್ಕೆ ಡಿಫ್ರೆಂಟ್ ಅನಿಸುತ್ತೆ. ಸೊ ಯಾಕೆ ತ್ರಿವಿಕ್ರಮ್ ಅವರು ಏನೇ ಮಾಡಿದ್ರು, ಭವ್ಯ ಅವ್ರು ಏನೇ ಮಾಡಿದ್ರು ಎಲ್ಲೂ ಇವ್ರು ವಾಯ್ಸ್ ರೈಸ್ ಮಾಡಲ್ಲ ಅನ್ನೋದು ಒಂದು ದೊಡ್ಡ ಕ್ವೆಶನ್ಸು. ಅಫ್ಕೋರ್ಸ್ ಅವ್ರು ಹೇಳ್ತಾರೆ ಫೇವರಿಸಮ್ ಇಲ್ಲ ಅಂತ ಹೇಳ್ಬಿಟ್ಟು. ಬಟ್ ಕಣ್ಣಿಗೆ ಎದ್ದು ಕಾಣುತ್ತೆ ಅವ್ರು ಫೇವರ್ ಮಾಡ್ತಾರೆ ಭವ್ಯಂಗೆ. ಅವ್ರು ಭವ್ಯನ ಜೊತೆ ಮತ್ತು ತ್ರಿವಿಕ್ರಮ್ ಜೊತೆ ಆಟ, ಏನದು ಗ್ರೂಪ್ ಅಂತ ಹೇಳ್ತಾರಲ್ಲ, ನಾನು ಗ್ರೂಪ್ ಇಲ್ಲ ಅಂತಾರೆ. ಬಟ್ ಡೆಫಿನೆಟ್ಲಿ ಗ್ರೂಪ್ ಕಾಣ್ತಾ ಇದೆ. ಅದು ಎಷ್ಟು ಜನ ನೋಟಿಸ್ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ, ಬಟ್ ಗ್ರೂಪ್ ಕಾಣ್ತಾ ಇದೆ. ಅವರ ಒಂದು ಕಂಫರ್ಟ್ ಝೋನ್ನ ಅವ್ರು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ, ಭವ್ಯ ಆಗಿರ್ಬೋದು ಮತ್ತು ತ್ರಿವಿಕ್ರಮ್ ಅವ್ರ ಜೊತೆಗಾಗಿರ್ಬೋದು. ಸೊ ನೆಕ್ಸ್ಟ್ ಯಾವ ಚಟುವಟಿಕೆ ಆಡಿಸಿದ್ರು ನಮ್ಮ ಕಿಚ್ಚ ಸುದೀಪ್ ಅವರು ಅಂದರೆ ನೀರು ಎರಚೋದು. ಸೊ ಒಬ್ಬೊಬ್ರಿಗೆ ಒಂದೊಂದು ಸಾಂಗ್ ಕೊಟ್ಟು ಫುಲ್ ರಾಕ್ ಆಗೋ ಥರ ಮಾಡಿದ್ರು. ಮೊನ್ನೆ ನಮ್ಮ ಹನುಮಂತು ಅಂತೂ ಅಯ್ಯೋ, ಫಸ್ಟ್ ಅವ್ರ ಗರ್ಲ್ ಫ್ರೆಂಡ್ಗೋಸ್ಕರ ಒಂದು ಒಳ್ಳೆ ಸಾಂಗ್ ಆಡ್ತಾ ಇದ್ದಾರೆ, ಮಾರಿ ನೋಡೋಂಗಾಗಿದೆ ನಿಂದು ಅಂತ ಹೇಳಿಬಿಟ್ಟು. ಸಖತ್ ಕ್ಯೂಟಾಗಿದೆ ಅವ್ರ ವಾಯ್ಸು, ವೆರಿ ಜೆನ್ಯೂನ್ ಫೀಲ್, ಸಖತ್ ಹಾನೆಸ್ಟ್, ಹಂಬಲ್ ಅಂತ ಅನಿಸುತ್ತೆ ನನಗೆ ಹನುಮಂತನ ನೋಡಿದ್ರೆ. ಪ್ರತಿ ಬಾರಿ ಹನುಮಂತನ ನೋಡ್ತಾ ಇದ್ದರೆ ಏನೋ ಒಂಥರ ನಮ್ಮವನು ನಮ್ಮ ಹುಡುಗ ಅನ್ನೋ ಫೀಲ್ ಬರುತ್ತೆ. ಅದು ಯಾಕಂತ ಗೊತ್ತಿಲ್ಲ. ಅವ್ನಿಗೆ ಯಾರಾದರೂ ಏನಾದರೂ ಅಂದರೆ ನಮಗೊಂಥರ ಹರ್ಟ್ ಆಗೋ ಥರ ಫೀಲ್ ಆಗುತ್ತೆ, ಅದು ಯಾಕಂತ ಗೊತ್ತಿಲ್ಲ. ಬಟ್ ಅವನು ನಮ್ಮೆಲ್ಲ ಆಡಿಯನ್ಸ್ಗಳಿಗೆ ಕೊಟ್ಟಂತಹ ಆ ಜೆನ್ಯೂನ್ ವೈಬೋ ಅಥವಾ ಜೆನ್ಯೂನ್ ಹಾನೆಸ್ಟಿನೋ ಅಥವಾ ಮುಗ್ಧತೆನೋ ಅದು ಏನು ಅಂತ ನನಗೆ ಗೊತ್ತಿಲ್ಲ. ಬಟ್ ನನಗೆ ಅವ್ನು ನೋಡಿದ್ರೆ ಫುಲ್ ಒಂಥರ ಜೆನ್ಯೂನ್ ಪ್ಯಾಕ್ ಅಂತ ಅನಿಸುತ್ತೆ. ಸೊ ಅವ್ರು ಆ ಥರ ಸಾಂಗ್ ಆಡಿದ್ದು ಸಖತ್ತಾಗಿತ್ತು. ಅದಾದಮೇಲೆ ಅವ್ರಿಗೂ ಒಂದು ಹಾಡು ಕೊಡ್ತಾರೆ, ಅದನ್ನು ಅರ್ಧ ಬರುತ್ತೆ ಅವ್ರಿಗೆ. ಸೊ ಹಾಗಾಗಿ ಅವರು ಅಲ್ಲಿ ಕಾಮಿಡಿನೂ ಚೆನ್ನಾಗಿ ಮಾಡ್ತಾರೆ, ಸಿಂಗಿಂಗು ಚೆನ್ನಾಗಿ ಆಡ್ತಾರೆ, ಗೇಮು ಚೆನ್ನಾಗಿ ಆಡ್ತಾ ಇದ್ದಾರೆ. ಸೊ ಇದು ಜಸ್ಟ್ ಏನೋ ಬಂದರು, ಹಾಡು ಹೇಳಿದ್ರು, ನೀರು ಎರಚ್ಕೊಂಡ್ರು, ಹಾಡು ಹೇಳೋಕ್ಕೆ ಬರಲಿಲ್ಲ, ನೀರು ಎರಚ್ಕೊಳಕ್ಕೆ ಬರಲಿಲ್ಲ ಅಂತಲ್ಲ. ಸೊ ಇಲ್ಲಿ ಇದು ಒಂದು ಎಂಟರ್ಟೈನ್ಮೆಂಟ್ ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲೂ ಗೊತ್ತಾಗುತ್ತೆ. ಹಾಡು ಹೇಳೋಕ್ಕೆ ಬಂದಿಲ್ಲ ಅಂದ್ರೂ ಅವ್ರು ಕಾಮಿಡಿ ಮಾಡಿದ್ರು. ಸೊ ಅದನ್ನು ನಗಿಸಿದ್ರು, ಅದ್ರ ಜೊತೆಗೆ ಅಲ್ಲಿ ಎಂಟರ್ಟೈನ್ಮೆಂಟ್ ಕೂಡ ಕೊಟ್ಟರು. ಸೊ ಯಾರು ಯಾವ ಥರ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಗೇಮ್ ಜೊತೆಗೆ ಅದು ಮ್ಯಾಟರ್ ಆಗುತ್ತಲ್ವ. ಸೊ ನೆಕ್ಸ್ಟು ಭವ್ಯ ಅವ್ರು ಬರ್ತಾರೆ. ಭವ್ಯ ಅವ್ರು ಬಂದಾಗಂತೂ ಒಳ್ಳೆ ಸಾಂಗ್ ಹಾಕಿದ್ರು, MTV ಸುಬ್ಬಲಕ್ಷ್ಮಿಗೆ ಬರಿ ಹೋಳು
ಹೆಂಗಿತ್ತು ಅಂದರೆ ಅದು ಹೇಳಿ ಮಾಡಿಸ್ದಂಗಿತ್ತು ಮಹಾರಾಣಿಗೆ. ಆ ಸಾಂಗು ಸಕ್ಕತ್ತಾಗಿತ್ತು, ಸೂಪರಾಗಿತ್ತು. ನಿಜವಾಗ್ಲೂ ಎಷ್ಟೆಷ್ಟು ಜನ, ಎಷ್ಟು ಕೋಟ್ಯಾಂತರ ಜನಗಳ ಮನಸ್ಸಲ್ಲಿ ಅದಿದೆಯೋ, ಏನು ಡವ್ ಮಾಡ್ತಾಳಪ್ಪ ಇವಳು, ಏನು ಡವ್ ಮಾಡ್ತಾಳೆ ಯಪ್ಪ, ಇವಳು ಡ್ರಾಮಾ ನೋಡೋಕ್ಕಾಗಲ್ಲ, ಓವರ್ ಆ್ಯಕ್ಟಿಂಗ್ ನೋಡೋಕ್ಕಾಗಲ್ಲ. ಎಲ್ಲಿ ನೋಡಿದ್ರು ಅದೇ ಥರ ಮೆಸೇಜ್ಗಳು ಹಾಕಿರ್ತಾರೆ. ಯಾವುದಾದ್ರೂ ಒಂದು ಪ್ರೋಮೋ ಹಾಕಿದ್ರೂ ಕೆಳಗಡೆ ಹೋದರೆ ಸಾಕು ಡೌರಣಿ ಡೌರಣಿ ಏನೋ ಒಂದು ಮೆಸೇಜ್ ಹಾಕಿರ್ತಾರೆ. ಬಟ್ ಅವ್ರಿಗೆಲ್ಲ ಹಾಲು ಕುಡ್ದಷ್ಟು ಖುಷಿಯಾಗಿರುತ್ತೇನೋ ಆ ಸಾಂಗ್ ಬಂದಿದ್ದು, ಅವ್ರಿಗೆ ಸೂಟ್ ಆಗಿದ್ದು, ಪಕ್ಕ ಹೇಳಿ ಮಾಡಿಸ್ದಂಗಿತ್ತು. ಸಖತ್ ಫನಿ ಆಗಿತ್ತು. ಆ ಮೂಮೆಂಟ್ ಅಂತೂ ಸೂಪರ್ ಆಗಿತ್ತು. ಇನ್ನು ಮೋಕ್ಷಿ ಫ್ಯಾನ್ಸ್ ಅಂತೂ ಫುಲ್ ರೊಚ್ಚಿಗೆದ್ಬಿಟ್ಟಿದ್ದಾರೆ ಆ ಸಾಂಗ್ ಬಂದಾಗಿಂದ. ಓಡಿ ಮಗ ಬಿಡಬೇಡ ಅವನ್ನ, ಅವಳಿಗೂ ಕೂಡ ಹೇಳಿ ಮಾಡಿಸ್ದಂಗಿದೆ ಮೋಕ್ಷಿ ಅವ್ರಿಗೆ, ಸಖತ್ತಾಗಿದೆ. ಸೊ ಹೆಂಗಿತ್ತು ಅಂತ ಹೇಳಿದ್ರೆ, ತ್ರಿವಿಕ್ರಮ್ ಬಿಡಬೇಡ, ಓಡ್ಸ್ ಹೊಡೆದಾಗ್ತಾ ಇರೋ, ಇನ್ನೂ ಒಂದು ವಾರ ಇದೆ, ಬಿಡಬೇಡ, ನಿಲ್ಲಿಸ್ಬೇಡ, ಓಡಿಸ್ತಾನೆ ಇರೋ, ಅವ್ರು ಹೆಂಗೆ ಹೇಳ್ದ ನೀನು ಇರಲ್ಲ ಅಂತ ಹೇಳ್ಬಿಟ್ಟು ಸರಿಯಾಗಿ ಚಚ್ಚಿ ಕಳಿಸ್ತಾ ಇರೋ ಆಚೆ ಅನ್ನೋ ಥರನೇ ಇತ್ತದು ಇಂಡೈರೆಕ್ಟಾಗಿ. ಆ್ಯಕ್ಚುಲಿ ಅವ್ರಿಗೂ ಕೂಡ ಒಳ್ಳೆ ಸಾಂಗ್ ಸೂಟ್ ಮಾಡಿ ಕಳಿಸಿದ್ದಾರೆ. ಸೂಪರಾಗಿತ್ತು ಸಾಂಗ್ ಸೆಲೆಕ್ಷನ್ಸ್ ಮಾತ್ರ ಮೋಕ್ಷಿತಾ ಅವ್ರಿಗೆ ಪಕ್ಕ ಪರ್ಫೆಕ್ಟ್ ಸೂಟ್ ಆಗೋ ಥರ ಇತ್ತು. ನಮ್ಮ ರಜತ್ ಅವರು ಆ್ಯಸ್ ಯೂಶ್ವಲ್ ಒಂಥರ ಡ್ರಾಮಾಬಾಜಿ, ಓವರ್ ಆ್ಯಕ್ಟಿಂಗು ನೋಡಿದ್ರಲ್ವಾ. ಸೊ ಅದೇನು ಯಮ್ಮೋ ಯಾಕೋ ಮೈಗೆ ಹುಷಾರಿಲ್ಲ ಡಿಶುಮು ಏನೋ ಬರುತ್ತೆ, ಅದು ಸಾಂಗ್ ನನಗೂ ಕೂಡ ಬರಲ್ಲ ಲಿರಿಕ್ಸು. ಬಟ್ ಅವರು ಅದು ಡಿಶುಮ್ ಅನ್ನೋದೊಂದು ಆ ಪೋಸ್ ಮಾತ್ರ ಸಖತ್ತಾಗಿ ಕೊಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು ಅವ್ರದ್ದು ನೋಡ್ಲಿಕ್ಕೆ ಕೂಡ, ಸಖತ್ ಫನಿಯಾಗಿತ್ತು. ಬಟ್ ಆ ಮನುಷ್ಯ ಏನೇ ಮಾಡಿದ್ರು ಎಂಟರ್ಟೈನ್ಮೆಂಟ್ ವೇಲ್ ಮಾಡ್ತಾರೆ. ಸೊ ಅದು ಅವ್ರು ಮಾಡೋವಂತಹ ಎಂಟರ್ಟೈನ್ಮೆಂಟು ಜನಗಳಿಗೆ ಇಷ್ಟ ಆಗುತ್ತೆ. ಸೊ ನಾವು ನಗ್ತೀವಿ ನೋಡೋರು. ಸೊ ಅದು ಕೂಡ ಒಂದು ಮ್ಯಾಟ್ರ್ ಆಗುತ್ತೆ. ಅವ್ರದ್ದೆಲ್ಲ ಓಕೆ, ಎಂಟರ್ಟೈನ್ಮೆಂಟ್ ಓಕೆ, ನೇರ ನುಡಿ ಓಕೆ, ನೇರ ಮಾತು ಓಕೆ, ಪ್ರತಿಯೊಂದು ಓಕೆ. ಬಟ್ ಈ ಒಂದು ಸರ್ಕಲ್ ಯಾಕೆ ರಚಿತಣ್ಣ, ಯಾಕೆ ಹೋಗಿ ಸವಾಸ್ ದೋಷದಿಂದ ಸನ್ಯಾಸಿ ಕೆಟ್ಟ ಅನ್ನಂಗೆ ಹೋಗಿ ಅವ್ರ ಜೊತೆಗೆ ಸೇರ್ಕೊಂಡಿದೆಯಲ್ಲ ಮಾರಾಯ, ನೀನು ಸೇರ್ಕೋ, ಫ್ರೆಂಡ್ಶಿಪ್ ಮಾಡ್ಕೋ, ಬೇಡ ಅಂತ ಹೇಳ್ತಿಲ್ಲ. ಯಾಕೆ ಅತಿಯಾಗಿ ಅವ್ರ ಮೇಲೆ ಒಂಥರ ಡಿಪೆಂಡ್ ಆಗಿರೋ ಥರ ಕಾಣಿಸುತ್ತೆ. ನೀನು ನೋಡಿದ್ರೆ 3 ಹೊತ್ತು ಅವ್ರ ಜೊತೆಗೆ ಕೂತ್ಕೊಂಡಿರ್ತೀಯ. ಅವ್ರದ್ದು ಒಂದು ಬೇಡ್ದಿರೋ ಮಾತು, ಬೇಡ್ದಿರೋ ಕನ್ವರ್ಸೇಷನ್ನು ಕೇಳಿಸ್ಕೊಳ್ಳೋ ಅವಶ್ಯಕತೆ ಆದರೂ ಏನಿದೆ ನಿನಗೆ? ನಿಂದೆಲ್ಲ ಬಿಟ್ಟು ಈ ಕಡೆ ಬಾ, ಬೇರೆ ಕಡೆ ನೋಡು ಪ್ರಪಂಚನ, ಹೋಗಿ ಅವ್ರದ್ದೇ ಒಂದು ಪ್ರಪಂಚದಲ್ಲಿ ಮುಳುಗೋಗ್ಬಿಟ್ಟಿದ್ಯಾ ನೀನು ಅಂತ ಅನಿಸುತ್ತೆ. ನೆಕ್ಸ್ಟ್ ತ್ರಿವಿಕ್ರಮ್ಗೆ ಯಾವ ಹಾಡು ಹಾಕಿದ್ರು ಅಂತ ಗೊತ್ತಿಲ್ಲ, ಆ ಮನುಷ್ಯನ ತೋರಿಸಿಲ್ಲ, ಯಾವುದು ಸಾಂಗ್ ಅನ್ನೋದೇನು ಕ್ಲಿಯರಾಗಿ ತೋರಿಸಿಲ್ಲ. ನೆಕ್ಸ್ಟ್ ಬಂದರೆ ಧನ್ರಾಜ್ ಅವರು, ಅವ್ರಿಗೂ ಅಷ್ಟೇ ತೋರಿಸಿದ್ರೆ ಇಲ್ಲ, ನನಗೆ ನೆನಪಿಲ್ಲ, ಅವ್ರದ್ದು ಅಷ್ಟಾಗಿ ನೆನಪಿಲ್ಲ ನನಗೆ. ಭವ್ಯ ಅವ್ರದ್ದು ಮತ್ತು ಮಂಜು ಅವ್ರದ್ದು ಸಖತ್ತಾಗಿತ್ತು. ಮಂಜು ಹಾಡೇ ಬರಲಿಲ್ಲ ಕಂಪ್ಲೀಟಾಗಿ, ಅವರು ಕೂಡ ನೀರು ಎರ್ಸ್ಕೊಂಡ್ರು. ನನಗೆ ನಿಜವಾಗ್ಲೂ ಈ ನಡುವೆ ಮಂಜು ನೋಡಿದ್ರೆ ಅಯ್ಯೋ ಅನಿಸ್ತಿದೆ, ಯಾಕೆ ಎಲ್ಲರ ಹತ್ರನೂ ಈ ರೇಂಜಲ್ಲಿ ಉಗಿಸ್ಕೋತಾ ಇದ್ದಾರೆ ಅಂತ. ಪಾಪ ಫ್ರೆಂಡ್ಶಿಪ್ ಅಪರೂಪಕ್ಕೊಂಥರ ಮರುಭೂಮಿಲಿ ನೀರು ಸಿಕ್ಕಂಗೆ ಒಂದು ಫ್ರೆಂಡ್ಶಿಪ್ ಸಿಕ್ಕಿತ್ತೇನೋ ಅವ್ರ ಲೈಫಲ್ಲಿ. ಸೊ ಅದು ಹೋಗಿ ಈ ರೇಂಜಲ್ಲಿ ಜನಗಳು ಈ ಥರ ಆಡ್ಕೊಳ್ತಾ ಇದ್ದಾರೆ ಅಂದರೆ ಪಾಪ ಎಷ್ಟು ಬೇಜಾರಾಗಿದೆಯೇನು ಗೊತ್ತಿಲ್ಲ. ಸೊ ಅವ್ರ ಫ್ರೆಂಡ್ ಬೇರೆ ನೆನ್ನೆ ಹೋಗಿದ್ರು, ಮುಖದಲ್ಲಿ ಕಾಣ್ತಾ ಇತ್ತು ಆ ಬೇಜಾರು, ಆ ನೋವು ಕಾಣಿಸ್ತಾ ಇತ್ತು. ಎಲ್ಲೋ ಒಂದು ಕಡೆ 3 ಜನ ಮಾತಾಡ್ಕೊಂಡಿದ್ರು, ಗೌತಮಿ, ಮೋಕ್ಷಿತಾ, ಮಂಜು, ನಾವು 3 ಜನ ಹೋಗೋಣ ನಾವು ಫಿನಾಲೆಗೆ ಅನ್ನೋ ಥರ. ಸೊ ಏನೇ ಆಗಲಿ ಒಂಥರ ಒಳ್ಳೆ ಕ್ಲೋಸ್ ಬಾಂಡ್ ಇಟ್ಕೊಂಡಿದ್ರು, ಹಾಗಾಗಿ ಅವ್ರ ಮುಖದಲ್ಲಿ ಇನ್ನೂ ಬೇಜಾರು ಕಾಣಿಸ್ತಾ ಇತ್ತು. ಸೊ ಇದಿಷ್ಟಾಗಿರುತ್ತೆ ನೀರು ಹೆಚ್ಚೋದೊಂದು ಎಪಿಸೋಡು. ಬಟ್ ನೆನ್ನೆ ನಿಮ್ಗೆ ಏನು ಅನ್ನಿಸ್ತು ರಿಯಲಾಗಿ ಕೇಳಬೇಕನ್ಸಿದ್ರೆ, ಈ ಚಟುವಟಿಕೆಗಳನ್ನೆಲ್ಲ ಹೊರತುಪಡಿಸಿ ನಿಮ್ಗೆ ಏನು ಅನ್ನಿಸ್ತು? ಆಮೇಲೆ ಈ ಲವ್ ಸ್ಟೋರಿದೊಂದು ಎತ್ಕೊಂಡಿದ್ರು, ಇದನ್ನೊಂದು ಅರ್ಧ ಗಂಟೆ ಕುಯ್ದಾಕಿದ್ರು. ರಿಯಲಾಗಿ ಅದು ಡಿಸ್ಕಷನ್ ಮಾಡೋ ಮ್ಯಾಟ್ರ್ ಅಂತ ನನಗನ್ಸೋಯ್ತು. ಯಾಕೆ ಅಂತ ಹೇಳಿದ್ರೆ, ಯಾಕೆ ಪ್ರತಿ ಬಾರಿ ತ್ರಿವಿಕ್ರಮ್ ಭವ್ಯ ಇಲ್ದಿದ್ರೂ ಇರೋದು ಹುಟ್ಟಿಸ್ಕೊಂಡು ಈ ಡಿಸ್ಕಷನ್ ನಡೆಯುತ್ತಾ, ಅಥವಾ ನಿಜವಾಗ್ಲೂ ಈ ಡಿಸ್ಕಷನ್ ಮಾಡಬೇಕಂತ ಮಾಡ್ತಾರಾ? ನೆನ್ನೆ ಎಪಿಸೋಡಲ್ಲಿ ನೋಡಿದ್ರೆ ಆ ತ್ರಿವಿಕ್ರಮ್ ಇಡೀ ವಾರ ಬೈದಂತಹ ಅಷ್ಟು ಕೆಟ್ಟ ಮಾತುಗಳಲ್ಲಿ ಒಂದೂ ಎತ್ತಿ ಏನು ಡಿಸ್ಕಷನ್ನೇ ನಡೆಸಲಿಲ್ಲ. ಯಾವುದಕ್ಕೆ ಬೈತಾರೆ ಅಂತ ಅಂದ್ಕೊಂಡಿದ್ವು ಅದು ಯಾವುದನ್ನು ಡಿಸ್ಕಷನ್ನೇ ಮಾಡಲಿಲ್ಲ. ಇವತ್ತು ನೋಡಿದ್ರೆ ಯಾರ್ದೋ ಲವ್ ಸ್ಟೋರಿ ತೊಗೊಂಡು ಇಷ್ಟುದ್ದ ಎಳ್ಕೊಂಡು ಅದಕ್ಕೆ 2-3 ವಿಡಿಯೋ ಹಾಕ್ಕೊಂಡು ಏನು ಪಬ್ಲಿಸಿಟಿ ಇದು, ಯಾವುದಕ್ಕೋಸ್ಕರ ಏನು ಅನ್ನೋದು ರಿಯಲಾಗಿ ನನಗಂತೂ ಅರ್ಥ ಆಗ್ತಾಯಿಲ್ಲ. ಆ್ಯಸ್ ಎ ಆಡಿಯನ್ ನನಗೇನೋ ಇದು ತುಂಬ ಓವರ್ ಅನಿಸುತ್ತೆ. ಎಲ್ಲಿ ಏನಕ್ಕೋಸ್ಕರ ಯಾವ ಥರ ಏನಕ್ಕೆ ಇದು ನಡೀತಿದೆ? ನನಗೆ ಮೋಕ್ಷಿತರ ಜೊತೆ ಮಾತಾಡೋದು ಕನ್ವರ್ಸೇಷನ್ನೇ ಎಲ್ಲೂ ಕಾಣಿಸ್ತಾ ಇಲ್ಲ ಅಷ್ಟಾಗಿ. ಅದ್ರ ಜೊತೆಗೆ ಹನುಮಂತಂದು ಒಪಿನಿಯನ್ ಅಂತ ಬಂದಾಗ ಕಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹನುಮಂತನು TRP ರೇಂಜಲ್ಲೇ ಇದ್ದಾರೆ. ಸೊ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಬಟ್ ಅವ್ರದ್ದು ಹನುಮಂತದ್ದು ಕೂಡ ಎಲ್ಲೋ ಒಂದು ಕಡೆ ಒಪಿನಿಯನ್ ಕೊಡುವಾಗ ಬರ್ತಿದೆ ಹೊರತು ಪೂರ್ತಿ ಅವ್ರದ್ದು ಅಷ್ಟಾಗಿ ನನಗೇನು ಕಾಣಲ್ಲ. ಎಲ್ಲಿ ನೋಡಿದ್ರೆ ಏನು ನಂಗೆ ಗೊತ್ತಾಗ್ತಿಲ್ಲ ಏನು ಹೇಳ್ಬೇಕಂತ. ಬರೀ ಇವ್ರದ್ದು ಇಲ್ದಿದ್ರೂ ಇವ್ರು ಕಿತ್ತಾಡೋದು, ಈ ಬೇಡ್ದಿರೋ ಜಗಳ, ಅದು ಇದನ್ನು ತೋರಿಸ್ಕೊಂಡು ಕೂತಿದ್ದಾರೆ. ನಾವು ಒಂದು ವಾರದಿಂದ ಇದನ್ನೇ ನೋಡಿದ್ವೇನೋ ಅಂತ ಅನ್ನಿಸ್ತು. ನಿಮ್ಗೇನು ಥರ ಏನು ಅನ್ನಿಸ್ತಾ ಇದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಸೊ ಇಷ್ಟ ಆಗಿರುತ್ತೆ ನೆನ್ನೆ ಎಪಿಸೋಡ್. ನನಗೇನು ಅಷ್ಟೊಂದೇನು ಇಷ್ಟ ಆಗಿಲ್ಲ ನೆನ್ನೆ ಎಪಿಸೋಡ್. ಓಕೆ, ನೀರು ಹೆಚ್ಚೋದು ಸಖತ್ ಕ್ಯೂಟಾಗಿತ್ತು. ಹಿಟ್ಟು ಫ್ಲಾಪು ಅದು ಕೂಡ
ಓಕೆ ಚೆನ್ನಾಗಿತ್ತು. ಬಟ್ ಅದು ಬಿಟ್ಟು ಮಾತುಕತೆ ಕನ್ವರ್ಸೇಷನ್ ಅಂತ ಬಂದಾಗ ಎಲ್ಲೋ ಒಂದು ಕಡೆ ವ್ಯಾಲ್ಯೂ ಆ್ಯಡೆಡ್ ಡಿಸ್ಕಷನ್ ಅಂತ ನನಗೆಲ್ಲೂ ಅನ್ನಿಸ್ಲಿಲ್ಲ. ಓಕೆ, ಒಂದು ಕನ್ವರ್ಸೇಷನ್ ಮಾಡಬೇಕಿತ್ತು, ಅವ್ರೊಂದು ಲವ್ದಿತ್ತು, ಅದನ್ನೊಂದು ಎಳ್ಕೊಂಡು ಹೋಗ್ಬೇಕಾಗಿತ್ತು ಒಂದು ಅರ್ಧ ಗಂಟೆ, ಅದನ್ನು ಮಾಡಿದ್ರು ಅಂತ ಅನ್ನಿಸ್ತು. ಅಷ್ಟು ಬಿಟ್ಟರೆ ನನಗೇನು ಎಕ್ಸ್ಟ್ರಾ ಆರ್ಡಿನರಿ ಅಂತ ಏನೂ ಅನಿಸ್ಲಿಲ್ಲ. ಬಟ್ ಎಕ್ಸ್ಟ್ರಾ ಆರ್ಡಿನರಿ ಅನಿಸಿದ್ದು ನಮ್ಮ ಕಿಚ್ಚ ಅವರ ಲುಕ್ಕು ಸೂಪರಾಗಿತ್ತು. ಲವ್ ಯು ಸರ್. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ.